ನಮ್ಮದೇ ನಿಜವಾದ ಟಿಎಂಸಿ ಸ್ಪೀಕರ್ಗೆ ಸಂಸದೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಟಿಎಂಸಿ ಪಕ್ಷ ಇಬ್ಬಾಗವಾಗಿ ಹೋಗಿದೆ. ಲೋಕಸಭಾ ಸ್ಪೀಕರ್ಗೆ ಇದೀಗ ಪತ್ರವನ್ನ ಬರೆದಿದ್ದಾರೆ ಕಾಕೋಲಿ ಘೋಷ್. ಟಿಎಂಸಿಯ ರೆಬೆಲ್ ಸಂಸದೆಯಾಗಿದ್ದಾರೆ ಕಾಕೋಲಿ ಘೋಷ್. ಟಿಎಂಸಿ ಪಕ್ಷ ಸಂವಿಧಾನದ ಪ್ರಕಾರ ನಡೀತಾ ಇರಲಿಲ್ಲ ಹೀಗಂತ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನಮ್ಮದೇ ನಿಜವಾದ ಟಿಎಂಸಿ ಅಂತ ಸ್ಪೀಕರ್ಗೆ ಸಂಸದೆ ಪತ್ರವನ್ನ ಬರೆದಿದ್ದಾರೆ. ಲೋಕಸಭಾ ಸ್ಪೀಕರ್ಗೆ ಕಾಕೋಲಿ ಘೋಷ್ ಇದೀಗ ಪತ್ರವನ್ನ ಬರೆದಿದ್ದು ಟಿಎಂಸಿಯ ರೆಬೆಲ್ ಸಂಸದೆಯಾಗಿದ್ದಾರೆ ಕಾಕೋಲಿ ಘೋಷ್. ಟಿಎಂಸಿ ಪಕ್ಷ ಸಂವಿಧಾನದ ಪ್ರಕಾರ ನಡೀತಾ ಇರಲಿಲ್ಲ ಅನ್ನುವಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ 20 ಜನ ಟಿಎಂಸಿಯಿಂದ ಹೊರನಡೆದಿದ್ದಾರೆ. 3 ರಾಜ್ಯಸಭಾ ಸದಸ್ಯರು ಕೂಡ ಹೊರನಡೆದಿದ್ದಾರೆ. ಟಿಎಂಸಿ ಈಗಾಗಲೇ ಇಬ್ಬಾಗವಾಗಿ ಹೋಗಿದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಜೊತೆಗೂ ಕೂಡ ಟಿಎಂಸಿ ವಿಲೀನವಾಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಸ್ಪೀಕರ್ಗೆ ಸಂಸದೆಯೋರ್ವರು ಪತ್ರವನ್ನ ಬರೆದಿದ್ದಾರೆ. ನಮ್ಮದೇ ನಿಜವಾದಂತಹ ಟಿಎಂಸಿ ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ. ಟಿಎಂಸಿ ರೆಬೆಲ್ ಸಂಸದರ ಸಂಖ್ಯೆ ಇದೀಗ 20ಕ್ಕೆ ಏರಿಕೆಯಾಗಿದ್ದು ಡಿಡಿ ಆಪ್ತೆ ಸಯೋನಿ ಘೋಷ್ ಕೂಡ ಸಾಥ್ ಕೊಟ್ಟಿದ್ದಾರೆ. ರೆಬೆಲ್ ಸಂಸದರ ಜೊತೆ ಸಯೋನಿ ಘೋಷ್ ಸೇರ್ಕೊಂಡಿದ್ದು ದೆಹಲಿಯಿಂದ ಕೋಲ್ಕತ್ತಾಗೆ ವಾಪಸ್ ಆಗಿದ್ದಾರೆ. ಸುಷ್ಮಿತಾ ದೇವ್ ಜೊತೆಗೆ ಸಯೋನಿ ಘೋಷ್ ಬಂದಿಳಿದಿದ್ದಾರೆ. ಮಾಸ್ಕ್ ಧರಿಸಿಕೊಂಡೇ ಬಂದಿದ್ದಾರೆ ಟಿಎಂಸಿ ಸಂಸದೆ ಸಯೋನಿ. ನಿನ್ನೆ ರಾಜ್ಯಸಭಾ ಸ್ಥಾನಕ್ಕೆ ಸುಷ್ಮಿತಾ ರಾಜೀನಾಮೆಯನ್ನು ಕೊಟ್ಟಿದ್ರು. ನಂತರದಲ್ಲಿ ಬಿಜೆಪಿ ನಾಯಕನನ್ನು ಕೂಡ ಅವರು ಭೇಟಿಯಾಗಿದ್ರು. ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತ ದೀದಿಯ ಉತ್ತರಾಧಿಕಾರಿ ಅಂತಲೇ ಗುರುತಿಸಿಕೊಂಡಿದ್ದಂಥ ಸಯೋನಿ ಘೋಷ್ ಕೂಡ ಟಿಎಂಸಿಯಿಂದ ಹೊರ ನಡೀತಾ ಇರೋದು ಸಾಕಷ್ಟು ಅಕ್ಷುಕು ಕಾರಣವಾಗ್ತಾ ಇದೆ. ಒಂದು ಕಡೆ ಏನಾಗ್ತಾ ಇದೆ ಟಿಎಂಸಿಯಲ್ಲಿ ಈ ರೀತಿ ಬೆಳವಣಿಗೆ, ದೀದಿ ಆಪ್ತ ಬಳಗದಿಂದ ಒಬ್ಬೊಬ್ಬರೇ ಕಾಲ್ ಕೀಳ್ತಾ ಇರೋದು. ಟಿಎಂಸಿ ಈಗಾಗಲೇ 2 ಹೋಳಾಗೋಗಿದ್ಯಾ, ಮನೆಯೊಂದು 3 ಬಾಗಿಲು ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಮತ್ತೊಬ್ಬ ಟಿಎಂಸಿ ಸಂಸದ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದು ರಾಜ್ಯಸಭಾ ಸದಸ್ಯತ್ವಕ್ಕೆ ಪ್ರಕಾಶ್ ಚಿಕ್ಬಾರಿಕ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈವರೆಗೂ ರಾಜ್ಯಸಭೆಯ 3 ಟಿಎಂಸಿ ಸಂಸದರಿಂದ ರಾಜೀನಾಮೆಯನ್ನ ನೀಡಲಾಗಿದ್ದು ಡಿಡಿ ಪಕ್ಷಕ್ಕೆ ಮತ್ತೊಂದು ಆಘಾತ ಇದು. ಈಗಾಗಲೇ 20 ಸಂಸದರು ಹೊರ ನಡೆದಿದ್ದು ಪಶ್ಚಿಮ ಬಂಗಾಳದ ಮತ್ತೊಬ್ಬ ಟಿಎಂಸಿ ಸಂಸದ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯತ್ವಕ್ಕೆ ಪ್ರಕಾಶ್ ಚಿಕ್ಬಾರಿಕ್ ರಾಜೀನಾಮೆಯನ್ನ ಸಲ್ಲಿಸಿದ್ದು ಈವರೆಗೆ ರಾಜ್ಯಸಭೆಯ 3 ಟಿಎಂಸಿ ಸಂಸದರಿಂದ ರಾಜೀನಾಮೆ ಕೂಡ ಸಲ್ಲಿಕೆ ಮಾಡಲಾಗಿದೆ. ಡಿಡಿ ಪಕ್ಷ ಈಗಾಗಲೇ ಇಬ್ಬಾಗವಾಗಿ ಹೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಬ್ಬ ಟಿಎಂಸಿ ಸಂಸದ ರಾಜೀನಾಮೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇದ್ವಿ ಡಿಡಿ ಸರ್ಕಾರಕ್ಕೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಕಂಟಕ ಇದು. ರಾಜ್ಯಸಭೆಯ 3 ಸದಸ್ಯರಿಗಾಗಲೇ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 20 ಜನ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಅತ್ಯಾಪ್ತರಂತ ಗುರುತಿಸಿಕೊಂಡಿದ್ದವರು ಕೂಡ ಇದು ನಿಜಕ್ಕೂ ಕೂಡ ಡಿಡಿ ಸರ್ಕಾರ ಅಲ್ಲ, ಹಳೆ ಟಿಎಂಸಿ ನಮ್ದೇ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಶಕುಂತಲಾ, ದಿನೇ ದಿನೇ ಟಿಎಂಸಿಯ ಪರಿಸ್ಥಿತಿ ಇನ್ನಷ್ಟು ಹದಗೆಡ್ತಾ ಇದೆ. ಯಾವಾಗ ಚುನಾವಣಾ ಸೋಲಾಯಿತು, ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಸಾಕಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು, ಜೊತೆಗೆ ಪಕ್ಷದ ಸಂಘಟನಾತ್ಮಕ ವಿಚಾರದಿಂದ ಹಿಡಿದು ಪಕ್ಷದ ಸಂಸದೀಯ ವಿಚಾರದವರೆಗೂ ಕೂಡ ಅತ್ತ ಟಿಎಂಸಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ ಪಕ್ಷ, ಅಂದರೆ ಟಿಎಂಸಿಯ ಮೂಲ ಪಕ್ಷ ಎಂದರೆ ಟಿಎಂಸಿ ಮಮತಾ ಬ್ಯಾನರ್ಜಿಯ ಟಿಎಂಸಿಯಿಂದ ಮತ್ತೊಂದು ಭಿನ್ನವಾದಂಥ ಟಿಎಂಸಿ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈಗಾಗಲೇ ಕೋಕಿಲಾ ಘೋಷ್ ಏನಿದ್ದಾರೆ, ಒಂದು ಕಾಲದ ಮಮತಾ ಬ್ಯಾನರ್ಜಿಯ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡರು. ಟಿಎಂಸಿ ಯಾವತ್ತೂ ಅಧಿಕಾರದಲ್ಲಿ ಇರಲಿಲ್ಲ. ಸುಮಾರು 2009 ತನಕ ಅಧಿಕಾರದಲ್ಲಿ ಎಲ್ಲಿ ತನಕ ಇರಲಿಲ್ಲ. ಸುಮಾರು 1990ರಿಂದ 2009 ತನಕ ನಿರಂತರವಾಗಿ ಮಮತಾ ಬ್ಯಾನರ್ಜಿ ಜೊತೆಗಿದ್ದಂಥವ್ರು. ಅಂಥ ಕೋಕಿಲಾ ಘೋಷ್ ಅವರಿಗೆ ಸಪ್ರೇಟ್ ಆಗಿ ಸುಮಾರು 20 ಸಂಸದರ ಜೊತೆಗೂಡಿ ನಮ್ಮದು ಪ್ರತ್ಯೇಕವಾದಂಥ ಟಿಎಂಸಿ, ಜೊತೆಗೆ ನಮ್ಮದು ಅಸಲಿಯಾದಂಥ ಟಿಎಂಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಬೈಲೋ ಪ್ರಕಾರ, ಅಂದರೆ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ತನ್ನದೇ ಆದಂಥ ಬೈಲಾ ಇರುತ್ತೆ. ಆ ಟಿಎಂಸಿಯ ಬೈಲೋ ಪ್ರಕಾರ ಪಕ್ಷ ನಡೀತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಮ್ಮ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ನಾವೀಗ ಲೋಕಸಭಾ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದು ನಮಗೆ ಪ್ರತ್ಯೇಕವಾದಂಥ ಸೀಟಿಂಗನ್ನು ಮಾಡಬೇಕು, ಜೊತೆಗೆ ನಮ್ಮದೇ ಅಸಲಿಯಾದಂಥ ಟಿಎಂಸಿ ಅಂತ ಮಾನ್ಯತೆ ಕೊಡಬೇಕು ಅನ್ನುವಂಥ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದು ಒಂದು ವಿಚಾರ. ಅಟ್ ದ ಸೇಮ್ ಟೈಮ್
ಸಯೋನಿ ಘೋಷ್ ಅನ್ನುವಂಥವ್ರು ಕಳೆದ ಮೊನ್ನೆ ಮಾರ್ಚ್ ಅಥವಾ ಏಪ್ರಿಲ್ ಮೇ ತಿಂಗಳ ತನಕ ಕೂಡ ನಿರಂತರವಾಗಿ ದೀದಿ ಜೊತೆಗಿದ್ದವರು, TMC ಪಕ್ಷದ ಬಗ್ಗೆ ಗಟ್ಟಿಯಾಗಿ ಮಾತನಾಡಿದವರು, BJPಯನ್ನು ಗಟ್ಟಿಯಾಗಿ ಅಪೋಸ್ ಮಾಡಿದವರು. ಅವರು ಕೂಡ 20 ಸಂಸದರ ಪಟ್ಟಿಗೆ ಬೆಂಬಲವನ್ನು ಕೊಡ್ತಾ BJP ಅಥವಾ NDA ಸರ್ಕಾರವನ್ನು ಬೆಂಬಲಿಸುವಂತಹ ಸಾಧ್ಯತೆ ದಟ್ಟವಾಗಿ ಬರ್ತಾ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಇಬ್ಬರು TMCಯ ರಾಜ್ಯಸಭಾ ಸದಸ್ಯರಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಪ್ರಕಾಶ್ ಬಾರಿಕ್ ಎನ್ನುವಂಥ ಮತ್ತೊಬ್ಬ ರಾಜ್ಯಸಭಾ ಸದಸ್ಯ ಕೂಡ ಆತ ಕೂಡ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ 3-4 ವಿಭಾಗಗಳಲ್ಲಿ, ಕೇವಲ ಪಕ್ಷ ಒಂದೇ ಅಲ್ಲ, ಕೇವಲ ಸಂಸದೀಯ ಅಷ್ಟೇ ಅಲ್ಲ, ಜೊತೆಗೆ ಸಂಖ್ಯಾಬಲದ ವಿಚಾರದಲ್ಲೂ ಕೂಡ ಈಗ TMC ಭಾರಿ ಹಿನ್ನಡೆ ಆಗ್ತಾ ಇದೆ. ಒಂದು ಕಡೆಗೆ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ಸಾಕಷ್ಟು ಸರ್ಕಸನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಇಂಡಿಯಾ ಒಕ್ಕೂಟದಲ್ಲಿ ತಮ್ಮದೇ ನೇತೃತ್ವವನ್ನು ವಹಿಸೋದಕ್ಕೆ ಸಾಕಷ್ಟು ಮುನ್ನೆಲೆಗೆ ಬಂದಿದ್ದರು. ಆದರೆ ಇವತ್ತು ಅವರ ಪಕ್ಷವೇ ಅಸ್ತಿತ್ವದ ಸಂಘರ್ಷದಲ್ಲಿ, ಅಸ್ತಿತ್ವದ ಹೋರಾಟದಲ್ಲಿ ಸಿಲುಕಾಕೊಂಡಿದೆ, ತಪ್ಪಾಗಲ್ಲ. ಶಕುಂತಲಾ, ಧನ್ಯವಾದ ಪ್ರಮೋದ್ ತಮ್ಮ ಡೀಟೇಲ್ಸ್ಗಾಗಿ.